ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬಾನೇ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತಿನ ಕತೆ ತುಂಬಾನೇ ಚೆನ್ನಾಗಿದೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಂಬಿಕಾ ಚೆನ್ನಾಗಿ ಓದುತ್ತಿರೋ ಹುಡುಗಿ. ಅವಳದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಾಗಿದ್ರೂ ಅವಳ ಬುದ್ಧಿವಂತಿಕೆಗೆ, ಅವಳ ಸೌಂದರ್ಯಕ್ಕೆ ಕುಂದುಕೊರತೆ ಇರಲಿಲ್ಲ. ಅವಳು 10ನೇ ತರಗತಿಯಲ್ಲಿರುವಾಗಲೇ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗ್ತಾಳೆ. ತರಗತಿಯಲ್ಲಿ ಅವಳೇ ಎಲ್ಲ ಶಿಕ್ಷಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯಾಗಿರ್ತಾಳೆ. ಯಾವ ಪ್ರಶ್ನೆ ಕೇಳಿದ್ರೂ ಟಕ್ಕಂತ ಆನ್ಸರ್ ಕೊಡ್ತಿದ್ಲು. ಅದು ಅಲ್ಲದೆ ಅವಳಿಗೆ ಸಂಗೀತದ ಮೇಲೆ ತುಂಬಾನೇ ಆಸಕ್ತಿ ಇರುತ್ತೆ. ಅವಳು ಬಾಲ್ಯದಿಂದಲೇ ಸಂಗೀತವನ್ನ ಅಭ್ಯಾಸ ಮಾಡ್ತಿರ್ತಾಳೆ. ಹಾಗೆ ಅವಳು ಹಾಡು ಹೇಳಿ ಪ್ರತಿಭಾ ಕಾರಂಜಿಯಲ್ಲಿ ಕೂಡ ಭಾಗವಹಿಸಿ ಕೆಲವೊಂದು ಬಹುಮಾನಗಳನ್ನ ಗೆದ್ದಿರ್ತಾಳೆ. ಅವಳು ಕಾಲೇಜಿನಲ್ಲಿರುವಾಗ ಅರವಿಂದ್ ಜೋಶಿ ಅನ್ನೋ ಹುಡುಗ ಅವಳನ್ನ ಇಷ್ಟಪಡೋಕೆ ಶುರು ಮಾಡ್ತಾನೆ. ಅವಳು ಚೆನ್ನಾಗಿ ಹಾಡು ಹೇಳ್ತಾಳೆ ಅಂತ ಗೊತ್ತಿರೋದ್ರಿಂದ ಕೆಲವೊಮ್ಮೆ ಶಿಕ್ಷಕರು ಅವಳಿಗೆ ಹಾಡು ಹೇಳಲು ಹೇಳ್ತಿದ್ರು. ಅವಳು ಹಾಡು ಹೇಳುತ್ತಾ ಎಲ್ಲರನ್ನ ಮನೋರಂಜನೆ ಮಾಡ್ತಿದ್ಲು. ಅವಳ ಹಾಡುಗಳೆಂದರೆ ಅರವಿಂದ್ ಜೋಶಿಗೆ ತುಂಬಾನೇ ಇಷ್ಟ. ಇಷ್ಟು ಚೆನ್ನಾಗಿ ಹಾಡು ಹೇಳೋ ಇವಳನ್ನ ಮಂಚದಲ್ಲಿ ಮಲಗಿಸಿ ಮಾಡಿದ್ರೆ ಹೇಗೆ ಹಾಡು ಹೇಳಬಹುದೆಂದು ಅವನು ಯೋಚಿಸ್ತಿರ್ತಾನೆ. ಹಾಗೇ ಯೋಚಿಸುತ್ತಲೇ ಅವನ ಪ್ಯಾಂಟ್ ಟೈಟ್ ಆಗುತ್ತೆ. ಅವನ ತಮ್ಮ ಮುದುರಿಕೊಂಡು ಮಲಗಿದ್ದವನು ಸರಕ್ಕನೆ ಮೇಲಕ್ಕೇಳ್ತಾನೆ. ಅವಳು ಹಾಡು ಹೇಳಿ ಮುಗಿಸಿದ ಕೂಡಲೇ ಅರವಿಂದ್ ಜೋಶಿ ಅವಳ ಹತ್ತಿರ ಹೋಗಿ ಅವಳಿಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟು, ನಿನ್ನ ಹಾಡು ತುಂಬಾನೇ ಚೆನ್ನಾಗಿತ್ತು, ಈ ಚಾಕ್ಲೇಟ್ಗಿಂತಲೂ ನಿನ್ನ ಕಂಠ ಸಿಹಿಯಾಗಿದೆ ಅಂತ ಹೊಗಳೋಕೆ ಶುರು ಮಾಡ್ತಾನೆ. ಅದೇ ಮೊದಲ ಬಾರಿಗೆ ಒಬ್ಬ ಹುಡುಗ ಅವಳ ಹಾಡುಗಳನ್ನು ಹೊಗಳಿರುವುದು. ಇಷ್ಟು ದಿನ ಬೇರೆ ಹುಡುಗರೆಲ್ಲರೂ ಅವಳ ಅಂದಕ್ಕೆ ಮರುಳಾಗಿ ಅವಳನ್ನ ಅನುಭವಿಸಬೇಕೆನ್ನೋ ಆಸೆಯಿಂದ ಅವಳನ್ನ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಿದ್ರು. ಆದರೆ ಅವಳು ಹುಡುಗರು ಯಾವಾಗಲೂ ತನ್ನ ಹಾಡನ್ನ ಹೊಗಳ್ಬೇಕು ಅಂತ ಅಂದ್ಕೋತಿರ್ತಾಳೆ. ಈಗ ಅರವಿಂದ್ ಜೋಶಿ ಕೂಡ ಮಾಡಿದ್ದು ಅದನ್ನೇ. ಆನಂತರ ಅವರಿಬ್ಬರ ನಡುವೆ ತುಂಬಾನೇ ಕ್ಲೋಸ್ನೆಸ್ ಬೆಳೆಯುತ್ತೆ. ಕಾಲೇಜಿನಲ್ಲಿ ಫ್ರೀ ಟೈಮ್ ಇದ್ದಾಗ ಇಬ್ಬರೂ ಒಟ್ಟಿಗೆ ಕೂತ್ಕೊಳ್ಳೋದು, ಮನೆಗೆ ಹೋದ್ಮೇಲೆ ಗಂಟೆಗಟ್ಟಲೆ ಫೋನಿನಲ್ಲಿ ಮಾತಾಡೋದು. ಅರವಿಂದ ಜೋಶಿ ವಾರಕ್ಕೊಮ್ಮೆ ಅವಳಿಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡೋದು. ಹೀಗೆ ಎಲ್ಲವೂ ತೀರಾ ಹೆಚ್ಚೇ ಎನ್ನುವಂತೆ ನಡೀತಿತ್ತು. ಆದರೆ ಅಂಬಿಕಾಳಿಗೆ ಅರವಿಂದ್ ಜೋಶಿಯ ಬುದ್ಧಿ ಗೊತ್ತಿರಲಿಲ್ಲ. ಅವನು ತೀರಾ ಹುಡುಗಿಯರ ಹುಚ್ಚನಾಗಿದ್ದ. ಆಂಟಿಗಳೆಂದರೆ ಅವನಿಗೆ ಬಲು ಹುಚ್ಚು. ಅವನು ಕಾಲೇಜು ಓದುತ್ತಿರುವಾಗಲೇ ಕ್ಯಾಮೆರಾವನ್ನ ರೆಂಟ್ಗೆ ಕೊಡ್ತಿರೋದ್ರಿಂದ ಅವನ ಕೈಯಲ್ಲಿ ತುಂಬಾನೇ ಹಣ ಓಡಾಡ್ತಿತ್ತು. ಅದರಲ್ಲಿ ಆದಷ್ಟೂ ಹಣವನ್ನ ಆಂಟಿಯರಿಗೆ ಸುರಿಯುತ್ತಿದ್ದ. ಅವರಿಗೆ ಒಳ್ಳೊಳ್ಳೆಯ ಗಿಫ್ಟ್ಗಳನ್ನು ಕೊಟ್ಟು ಇಂಪ್ರೆಸ್ ಮಾಡ್ತಿದ್ದ. ಅವನಿಗೆ ಬಲೆ ಬೀಸೋದು ಹೇಗೆ, ಹಕ್ಕಿಗಳನ್ನು ಹಿಡಿಯೋದು ಹೇಗೆ, ಅವುಗಳನ್ನು ಅನುಭವಿಸೋದು ಹೇಗೆ ಎಲ್ಲವೂ ಚೆನ್ನಾಗಿ ತಿಳಿದಿತ್ತು. ಈಗ ಅಂಬಿಕಾಳ ಸರದಿ. ಆ ದಿನ ಕಾಲೇಜಿನಲ್ಲಿ ಒಬ್ಬ ಪ್ರೊಫೆಸರ್ ಬರ್ದಿರೋದ್ರಿಂದ ಒಂದು ಪೀರಿಯಡ್ ಫ್ರೀ ಆಗಿತ್ತು. ಆಗ ಅರವಿಂದ್ ಜೋಶಿ ಮತ್ತು ಅಂಬಿಕಾಳನ್ನ ಬಿಟ್ಟು ಮತ್ತೆಲ್ಲರೂ ಗ್ರೌಂಡಿಗೆ ಆಟವಾಡಲು ಹೋದ್ರು. ಅವರಿಬ್ರು ಒಂದೇ ಬೆಂಚಿನಲ್ಲಿ ಹತ್ತಿರ ಕುಳಿತು ಕೈ ಹಿಡಿದು ಪಿಸುದನಿಯಲ್ಲಿ ಮಾತಾಡ್ತಿದ್ರು. ಇಬ್ಬರ ಮನಸ್ಸಿನಲ್ಲೂ ಏನೇನೋ ಆಸೆಗಳು ಮೂಡಿ ಬರ್ತಿತ್ತು. ಅವಳ ಕೈಯನ್ನ ಸವರ್ತಿದ್ದ ಅರವಿಂದ್ ಜೋಶಿ, ನಾನಿನ್ಗೆ ಮಾಡ್ಲಾ ಅಂತ ಡೈರೆಕ್ಟಾಗಿ ಕೇಳ್ತಾನೆ. ಆಗವಳು ಒಮ್ಮೆಲೆ ಅವನನ್ನ ಶಾಕ್ನಿಂದ ನೋಡಿ ಬೇಡ ಅಂತ ಹೇಳ್ತಾಳೆ. ಅದನ್ನ ಕೇಳಿಸಿಕೊಂಡ ಅರವಿಂದ್ ಜೋಶಿಗೆ ತುಂಬಾನೇ ಬೇಸರ ಆಗುತ್ತೆ. ಅವನು ಬೇಸರದಲ್ಲಿರೋದನ್ನ ನೋಡಿದ ಅಂಬಿಕಾ, ನಾನ್ ಹೇಳಿದ್ದು ಇಲ್ಲಿ ಬೇಡ ಅಂತ, ಬೇರೆ ಎಲ್ಲಾದ್ರೂ ಒಂದು ಜಾಗಾನ ಫಿಕ್ಸ್ ಮಾಡು, ನಾನು ಖಂಡಿತ ನಿನ್ನ ಜೊತೆ ಬಂದು ಮಲಗ್ತೀನಿ. ನನ್ಗೂ ಕೂಡ ನಿನ್ನ ಜೊತೆ ಮಾಡಿಸ್ಕೊಳ್ಳೋಕೆ ಆಸೆ ಇದೆ. ನಾನು ಸದಾ ನಿನ್ನ ಧ್ಯಾನ ಮಾಡ್ತಿರ್ತೀನಿ. ಓದೋದಕ್ಕೂ ಬರೆಯೋದಕ್ಕೂ ಮನಸ್ಸಿಲ್ಲ. ಸ್ನಾನ ಮಾಡಲು ಹೋದಾಗ್ಲೂ ನಿನ್ನದೇ ಧ್ಯಾನ, ಟಾಯ್ಲೆಟ್ ಮಾಡಲು ಕುಳಿತಾಗ್ಲೂ ನಿನ್ನದೇ ಧ್ಯಾನ. ಒಟ್ನಲ್ಲಿ ನೀನನ್ನ ಮನಸ್ಸನ್ನ ಕದ್ಬಿಟ್ಟಿದ್ದೀಯ. ಯಾವ ಹುಡುಗ ಹುಡುಗಿಯ ಮನಸ್ಸನ್ನ ಗೆಲ್ತಾನೋ ಅವಳ ದೇಹ ಕೂಡ ಅವನದ್ದೇ ಆಗಿರುತ್ತೆ. ನನ್ನ ದೇಹ ಕೂಡ ನಿನ್ಗಾಗೇ ಇದೆ ಅಂತ ಹೇಳ್ತಾಳೆ. ಅವಳ ಮಾತನ್ನ ಕೇಳಿಸಿಕೊಂಡ ಅರವಿಂದ್ ಜೋಶಿಗೆ ತುಂಬಾನೇ ಖುಷಿಯಾಗತ್ತೆ. ಆಗ ಅವನು ಮೆಲ್ಲಗೆ ಅವಳಿಗೆ ಮುತ್ತು ಕೊಡಲು ಹೋಗ್ತಾನೆ. ಅಷ್ಟರಲ್ಲಿ ಬೆಲ್ ಸೌಂಡಾಗಿ ಬೇರೆ ವಿದ್ಯಾರ್ಥಿಗಳೆಲ್ಲ ಒಳಗೆ ಬರೋ ಶಬ್ದ ಆಗುತ್ತೆ. ಆಗ ಅವಳು ಅವನನ್ನ ತಳ್ಳಿ, ಬೇಡ ಕಣೋ,
ಯಾರಾದ್ರೂ ನೋಡಿದ್ರೆ ನಮ್ಮ ಕತೆ ಮುಗಿದಂಗೆ, ಸ್ವಲ್ಪ ದಿನ ತಡ್ಕೋ, ನಾನು ನಿನ್ನವಳೆ, ನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತಾಳೆ. ಆದ್ರೆ ಅರವಿಂದ್ ಜೋಶಿ ಮಾತ್ರ ಗಡಿಬಿಡಿಯಲ್ಲಿರ್ತಾನೆ. ಅವಳನ್ನ ಯಾವ ಜಾಗಕ್ಕೆ ಕರ್ಕೊಂಡು ಹೋಗಿ ಮಾಡ್ಲಿ ಅಂತ ಯೋಚಿಸ್ತಾನೆ. ಆಗ 2 ದಿನಗಳಲ್ಲಿ ಊರ ಜಾತ್ರೆ ಬರುತ್ತೆ. ಅಲ್ಲಿಯೇ ಅವಳನ್ನ ಡೀಲ್ ಮಾಡಿ ಮ್ಯಾಟರ್ ಮುಗಿಸ್ಬೇಕಂತ ಅಂದ್ಕೋತಾನೆ. ಅದಕ್ಕಾಗಿ ಭರ್ಜರಿ ಪ್ಲಾನ್ ಕೂಡ ಹಾಕ್ತಾನೆ. ಆ ದಿನ ಅಂಬಿಕಾ ತುಂಬಾ ಸುಂದರವಾಗಿ ಟೈಟಾಗಿರೋ ಟಾಪನ್ನ ಹಾಕೊಂಡು ಜಾತ್ರೆಗೆ ಬಂದಿರ್ತಾಳೆ. ಆ ಬಟ್ಟೆಯಲ್ಲಿ ಅವಳನ್ನ ನೋಡಿದ ಅರವಿಂದ್ ಜೋಶಿಯ ತಮ್ಮ ಮತ್ತೆ ನಿಂತ್ಕೋತಾನೆ. ಅದರ ಹಠ ಇನ್ನೂ ಜೋರಾಗ್ತಿರುತ್ತೆ. ಅವಳ ಹತ್ತಿರ ಹೋದ ಅರವಿಂದ್ ಜೋಶಿ, ಇವತ್ತು ನೀನು ತುಂಬಾನೇ ಚೆನ್ನಾಗಿ ಕಾಣ್ತಿದ್ದೀಯಾ ಕಣೆ ಅಂತ ಹೇಳ್ತಾನೆ. ಮತ್ತು ಮನಸ್ಸಲ್ಲಿ, ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಬಂದ್ರೇನು, ಅದನ್ನೆಲ್ಲ ಬಿಚ್ಚೋದು ನಾನೇ ತಾನೇ ಅಂತ ಅಂದ್ಕೊಂಡು ಖುಷಿಯಾಗ್ತಾನೆ. ನಂತರ ಅವಳನ್ನ ಐಸ್ ಕ್ರೀಮ್ ಅಂಗಡಿ ಹತ್ರ ಕರ್ಕೊಂಡು ಹೋಗಿ ಅವಳ ಫೇವ್ರೇಟ್ ಚಾಕ್ಲೇಟ್ ಚಕೋಬಾರನ್ನ ಕೊಡಿಸ್ತಾನೆ. ನಂತರ ಅವಳನ್ನ ಒಂದೊಳ್ಳೆ ಹೋಟೆಲ್ಗೆ ಕರ್ಕೊಂಡು ಹೋಗಿ ಅವಳಿಗೆ ಇಷ್ಟ ಇರೋ ಫುಡ್ಗಳನ್ನ ಆರ್ಡರ್ ಮಾಡಿ ಹೊಟ್ಟೆ ತುಂಬಾ ಉಣಿಸ್ತಾನೆ. ಯಾಕಂದ್ರೆ ಅವಳಿಗೆ ಮಾಡಿಸ್ಕೊಳ್ಳೋಕೆ ಶಕ್ತಿ ಬೇಕಲ್ವಾ, ಅದಕ್ಕೆ. ನಂತರ ಸ್ವಲ್ಪ ದೂರ ನಡ್ಕೊಂಡು ಬಂದು ಅಲ್ಲೇ ಇರೋ ಗೋಲಿ ಸೋಡಾನ ಇಬ್ಬರೂ ಕುಡಿತಾರೆ. ನಂತರ ಅವನು ಅವಳ ಹತ್ತಿರ, ನೀನು ಅಲ್ಲೇ ದೂರದಲ್ಲಿರೋ ದೊಡ್ಡ ಕರಿಬಂಡೆ ಹತ್ತಿರ ಬಾ, ನಾನು ಕೂಡ ಅಲ್ಲೇ ಬರ್ತೀನಿ, ಇಬ್ಬರೂ ಕೂಡ ಒಟ್ಟಿಗೆ ಹೋದ್ರೆ ಎಲ್ಲರಿಗೂ ಡೌಟ್ ಬರುತ್ತೆ ಅಂತ ಹೇಳ್ತಾನೆ. ಮೆಲ್ಲಗೆ ನಡೀತಾ ಅವಳು ಕರಿಬಂಡೆ ಹತ್ತಿರ ಹೆಜ್ಜೆ ಹಾಕೋಕೆ ಶುರು ಮಾಡ್ತಾಳೆ. ಅದೇ ಗ್ಯಾಪಿನಲ್ಲಿ ಅರವಿಂದ್ ಜೋಶಿ ಒಂದು ಹರಳೆಣ್ಣೆಯ ಬಾಟಲಿಯನ್ನ ಪರ್ಚೇಸ್ ಮಾಡ್ತಾನೆ. ಅಲ್ಲಿಗೆ ತಲುಪಿದ ಅವಳು ಯಾರಿಗೂ ಕಾಣಿಸ್ಬಾರ್ದಂತ ಕಲ್ಲಿನ ಹಿಂದೆ ಹೋಗಿ ಯಾರಿಗೂ ಗೊತ್ತಾಗ್ದಂತೆ ನಿಂತ್ಕೋತಾಳೆ. ಆ ಜಾಗಕ್ಕೆ ಪ್ರೇಮಿಗಳನ್ನ ಬಿಟ್ರೆ ಬೇರೆ ಯಾರೂ ಬರ್ತಾ ಇರಲಿಲ್ಲ. ಹಾಗಾಗಿ ಅದೊಂದು ಅವರಿಗೆ ಧೈರ್ಯ ಇತ್ತು. ಸ್ವಲ್ಪ ಸಮಯದ ನಂತರ ಅರವಿಂದ್ ಜೋಶಿ ಕೂಡ ಅಲ್ಲಿಗೆ ಬರ್ತಾನೆ. ಇಬ್ಬರ ನಡುವೆ ಮುತ್ತುಗಳ ವಿನಿಮಯ ಆಗುತ್ತೆ. ಕೈಗಳು ದೇಹದ ಎಲ್ಲ ಭಾಗಗಳ ಮೇಲೆ ಹರಿದಾಡೋಕೆ ಶುರುವಾಗತ್ತೆ. ನಂತರ ಅವನು ಅವಳನ್ನ ಕರ್ಕೊಂಡು ಕರಿಬಂಡೆಯ ಮೇಲೆ ಹತ್ತಿ ಹೋಗ್ತಾನೆ. ಅಲ್ಲಿ ಬದಿಗೆ ಹೋಗಿ ಯಾರಾದ್ರೂ ಇದಾರಾ ಅಂತ ಟಾರ್ಚ್ ಹಿಡಿದು ನೋಡಿ ಅವರಿಬ್ರೂ ಅಲ್ಲಿ ಕುತ್ಕೋತಾರೆ. ಇಬ್ಬರಿಗೂ ಉನ್ಮಾದ ತಡೆಯೋಕೆ ಆಗ್ತಿರ್ಲಿಲ್ಲ. ಬೇಗ ಬೇಗನೆ ಒಬ್ಬರನ್ನೊಬ್ಬರ ಬಟ್ಟೆಯನ್ನ ಕಳಚ್ತಾರೆ. ಅದನ್ನ ಕಲ್ಲಿನ ಮೇಲೆ ಹಾಸಿ ಅವರಿಬ್ಬರೂ ಅದರ ಮೇಲೆ ಮಲಗ್ತಾರೆ. ಅರವಿಂದ್ ಜೋಶಿ ಕಾಲ್ಗಳು ತರಚಬಾರ್ದು ಅಂತ ತನ್ನ ಜೀನ್ಸ್ ಪ್ಯಾಂಟನ್ನ ಮಂಡಿಗೆ ಸಪೋರ್ಟ್ ಆಗಿ ಕೊಡ್ತಾನೆ. ಅವರಿಬ್ಬರ ಆಟ ಶುರುವಾಗುತ್ತೆ. ಅಲ್ಲಿ ಜಾತ್ರೆ ನಡೀತಿದ್ರೆ ಇಲ್ಲಿ ಅರವಿಂದ್ ಜೋಶಿ ಮತ್ತು ಅಂಬಿಕಾ ಹಬ್ಬ ಮಾಡ್ತಿರ್ತಾರೆ. ಅಂಬಿಕಾ ಇನ್ನೂ ಕನ್ಯೆ ಆಗಿದ್ರಿಂದ ಅವನಿಗೆ ಮೊದಲು ಒಳಸೇರಿಸೋಕೆ ಕಷ್ಟ ಆಗುತ್ತೆ. ಹಾಗಾಗಿ ಅವನು ಹರಳೆಣ್ಣೆ ಹಾಕಿ ತನ್ನ ದಾರಿಯನ್ನ ಸುಲಭ ಮಾಡ್ಕೋತಾನೆ. ಆ ಆಟದಲ್ಲಿ ಇಬ್ಬರಿಗೂ ಕೂಡ ತರಚಿ ಗಾಯ ಆಗುತ್ತೆ. ನಂತರ ಅವರಿಬ್ಬರೂ ಬಟ್ಟೆ ಹಾಕಿಕೊಂಡು ಏನೂ ನಡೆದಿಲ್ಲ ಎನ್ನುವಂತೆ ಜಾತ್ರೆಗೆ ಬರ್ತಾರೆ. ಅದಾದ 1 ವರ್ಷದಲ್ಲಿ ಅವರಿಬ್ಬರ ಮಿಲನದ ಫಲವಾಗಿ ಅಂಬಿಕಾ ಗರ್ಭಿಣಿಯಾಗ್ತಾಳೆ. ಅವಳು ತನ್ನಪ್ಪನ ಕನಸನ್ನ ನುಚ್ಚುನೂರು ಮಾಡಿರ್ತಾಳೆ. ಮಗಳು ಏನೋ ದೊಡ್ಡದಾಗಿ ಸಾಧನೆ ಮಾಡಿ ಮನೆಗೆ ಹೆಸರು ತರ್ತಾಳೆ ಅಂತ ಅಪ್ಪ ಅಂದ್ಕೊಂಡಿದ್ರು. ಆದ್ರೆ ಈ ರೀತಿ ಹೊಟ್ಟೆ ತುಂಬಿಸ್ಕೊಳ್ಳೋ ಸಾಧನೆ ಮಾಡಿ ಕೆಟ್ಟ ಹೆಸರು ತರ್ತಾಳೆ ಅಂತ ಅವರು ಅಂದ್ಕೊಂಡಿರ್ಲಿಲ್ಲ. ಅವಳ ಮನೆಯಲ್ಲಿ ಜೋರು ಗಲಾಟೆಯಾಗುತ್ತೆ. ನಿನ್ನ ಈ ಪರಿಸ್ಥಿತಿಗೆ ಕಾರಣ ಯಾರು ಅಂತ ಕೇಳಿದಾಗ ಅವಳು ಅರವಿಂದ್ ಜೋಶಿಯ ಹೆಸರನ್ನ ಹೇಳ್ತಾಳೆ. ಅದನ್ನ ಕೇಳಿದ ತಕ್ಷಣವೇ ಎಲ್ಲರೂ ಅವನ ಮನೆಗೆ ಹೋಗ್ತಾರೆ. ಅವನನ್ನ ಮದುವೆಯಾಗು ಅಂತ ಕೇಳಿದ್ರೂ ಅವನಿಗೆ ಮದುವೆಯಾಗೋಕೆ ಇಷ್ಟ ಇರಲಿಲ್ಲ. ಅಂಬಿಕಾ ಅವನನ್ನ ನಿಜವಾಗಿ ಪ್ರೀತಿಸ್ತಿದ್ಲು. ಆದ್ರೆ ಜೋಶಿ ಮಾತ್ರ ಅವಳ ಸುಂದರ ದೇಹಕ್ಕೆ ಆಸೆಪಟ್ಟಿದ್ದ. ನಂತರ ಅಂಬಿಕಾಳ ಮನೆಯವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಅವನಿಗೆ ಸರಿಯಾಗಿ ಬೆಂಡೆತ್ತಿ ಸ್ಟೇಷನ್ನಲ್ಲಿಯೇ ಇಬ್ಬರ ಮದುವೆ ಮಾಡಿಸ್ತಾರೆ. ಅವಳು ಕಷ್ಟಾನೋ ಸುಖಾನೋ ಗಂಡನ ಮನೆಯಲ್ಲಿ ಸಂಸಾರ ನಡೆಸ್ಕೊಂಡು ಹೋಗ್ತಾಳೆ. ಈಗ ಅವಳಿಗೆ 2 ಮಕ್ಕಳು. ಅವಳ ಮಕ್ಕಳು ದೊಡ್ಡವರಾಗ್ತಾ ಬಂದ್ರೂ ಸಮಾಜ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ಇಂದಿಗೂ ನಿಲ್ಲಿಸಿಲ್ಲ. ಶ್ರೀ ಕಾಳಿಕದೇವಿ ಜ್ಯೋತಿಷ್ಯ ಕೇಂದ್ರ ಕರ್ನಾಟಕದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ರಾಮನಾಥ್ ಭಟ್. ಸ್ತ್ರೀ ಪುರುಷ ವಶೀಕರಣ, ವಿದ್ಯೆ, ಉದ್ಯೋಗ, ಹಣಕಾಸು, ದಾಂಪತ್ಯ ಕಲಹ, ಪ್ರೀತಿ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ಸಾಲದ ಬಾಧೆ, ದುಃಖದನ, ದರಿದ್ರಂತಹ ಇನ್ನೂ ಮುಂತಾದ ಗುಪ್ತ ನಿಗೂಢ ಸಮಸ್ಯೆಗಳನ್ನು ಶ್ರೀ ಕಾಳಿಮಾತೆಯ ಸರ್ವಾಭಿಷ್ಟ ಅಖಂಡ ಪೂಜಾಶಕ್ತಿಯಿಂದ ಶಾಶ್ವತ ಪರಿಹಾರ ಶತಿಸಿದ್ದಾರೆ. ಇಂದೇ ಸಂಪರ್ಕಿಸಿ 9902998623.